ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ಕೂಡ ನಮ್ಮ ಪಾಲಾಗ್ತದೆ. ಋಣ ಇಲ್ಲದೆ ಹೋದ್ರೆ ಅಂಗೈಯಲ್ಲಿರುವ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗ್ತದೆ. ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗ್ತದೆ. ಬೇಕಿದ್ದಾಗ ಸಿಹಿಯಾದ ಮಾತುಗಳು, ಬೇಡವಾದಾಗ ಕಹಿಯಾದ ಮಾತುಗಳು. ಬದಲಿಸಲಾಗದ ಮನುಷ್ಯನ ವ್ಯಕ್ತಿತ್ವವನ್ನು ಪ್ರಕೃತಿ ಬದಲಿಸ್ತದೆ. ಇದೇ ಮನುಷ್ಯನಿಗೂ ಪ್ರಕೃತಿಗೂ ಇರುವ ವ್ಯತ್ಯಾಸ. ಕಾಲಾಯ ತಸ್ಮೈ ನಮಃ. ನೀವು ಯಾವ ಬಡ ಸಂಬಂಧಿಕರನ್ನು ನಿಮ್ಮ ಮದುವೆ ಸಮಾರಂಭಗಳಿಗೆ ಕರೆಯುವುದಿಲ್ಲವೋ ಅದೇ ಬಡ ಸಂಬಂಧಿಕರು ನಿಮ್ಮ ಮರಣದಲ್ಲಿ ಎಲ್ಲರಿಗಿಂತ ಮೊದಲು ಭಾಗಿಯಾಗ್ತಾರೆ. ಕಹಿ ಎನಿಸಬಹುದು, ಆದರೆ ಇದೇ ಸತ್ಯ. ಯಾರೊಂದಿಗೆ ಹೇಗಿರಬೇಕು ಎಂದು ತಿಳಿದುಕೊಂಡವನೇ ನಿಜವಾದ ಜಾಣ. ಸಾವಿರಾರು ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ, ಅದುವೇ ತಾಳ್ಮೆ. ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ. ಯಾಕಂದ್ರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನ ನೋಡ್ತಿದೆ. ಎಲ್ಲ ಇದ್ದು ಬದುಕೋದು ದೊಡ್ಡದಲ್ಲ, ಏನಿಲ್ಲದಿದ್ದರೂ ಬದುಕಿ ತೋರಿಸ್ತೀವಲ್ಲ, ಅದೇ ಜೀವನ. ಆಕಾರವಿಲ್ಲದ ಕಲ್ಲನ್ನು ಬೇಕಾದರೂ ಸುಂದರ ಶಿಲೆಯನ್ನು ಮಾಡಬಹುದು, ಆದರೆ ಅಹಂಕಾರ ಇರುವ ಮನುಷ್ಯರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಮ್ಮ ತಂದೆ ತಾಯಿಗಳು ನಮಗಾಗಿ ಪಟ್ಟಂತ ಕಷ್ಟಗಳನ್ನು ನೋಡಿ ನಾವು ಬದುಕಬೇಕೇ ಹೊರತು ಈ ಸಮಾಜದಲ್ಲಿ ನಡೆಯುವಂತ ನವರಂಗಿ ಆಟಗಳಿಗಲ್ಲ. ಮೈ ಮೇಲೆ ಹರಕಲು ಬಟ್ಟೆ ಇದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ಹರಕಲು ಯೋಚನೆ ಇರಬಾರ್ದು. ಬೇಡವಾದ ಜನರಿಂದ ದೂರ ಇದ್ದಷ್ಟು ಹೆಚ್ಚು ನೆಮ್ಮದಿ ಸಿಗ್ತದೆ. ಎಷ್ಟೇ ಬುದ್ಧಿವಂತರ ಜೊತೆ ಬಾಂಧವ್ಯವಿದ್ದರೂ ಅನುಭವದ ಪಾಠ ಪೆಟ್ಟು ತಿಂದ ನಂತರವೇ ಸಿಗುತ್ತೆ. ನಾವು ಜೀವನದಲ್ಲಿ ಎಷ್ಟು ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರ್ಬೇಕೇ ಹೊರತು ಅವರನ್ನ ಬದಲಾಯಿಸಲು ಹೋಗಬಾರ್ದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಮೌನವಾಗಿದ್ರೆ ಎಲ್ಲವನ್ನೂ ಎಲ್ಲರಿಂದಲೂ ಕಲಿಯಲು ಸಾಧ್ಯ. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡ್ತಾನೋ ಅಂತವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ಅಳತೆ ಮೀರಿ ಯಾರ ಜೊತೆನೂ ಸ್ನೇಹ ಸಂಬಂಧ ಬೆಳೆಸಬೇಡಿ. ಅದು ಒಂದಲ್ಲ ಒಂದು ದಿನ ವಿಷ ಸರ್ಪದಂತೆ ಕಚ್ಚೇ ಕಚ್ಚುತ್ತದೆ. ಯಾವ ಸಮಯದಿಂದ ನಮ್ಮ ಮನಸ್ಸು ಇನ್ನೊಬ್ಬರಿಗೆ ಶುಭವಾಗಲಿ ಎಂದು ಹಾರೈಸ್ತದೆಯೋ ಆ ಕ್ಷಣದಿಂದ ನಮ್ಮ ಜೀವನದಲ್ಲಿಯೂ ಸಹ ಶಾಂತಿ, ನೆಮ್ಮದಿ ಎಲ್ಲವೂ ಪ್ರವೇಶಿಸ್ತದೆ. ನಾನು ನನ್ನ ಬೆನ್ನನ್ನೇ ನೋಡಿಲ್ಲ, ಬೆನ್ನ ಹಿಂದೆ ಮಾತಾಡೋರನ್ನ ಯಾಕೆ ನೋಡ್ಲಿ? ಬಯಸಿದೆಲ್ಲ ಸಿಕ್ಕರೆ ಅದು ದೇವರ ಪ್ರೀತಿ. ಎಷ್ಟೇ ಬಯಸಿದ್ರೂ ಸಿಗಲ್ಲ ಅಂದ್ರೆ ಅದು ದೇವರ ರಕ್ಷಣೆ. ಕೊಟ್ಟದನ್ನು ನೆನೆಯದೆ ಮತ್ತು ಪಡೆದದ್ದನ್ನು ಮರೆಯದೆ ಇರುವವರೇ ಜಗತ್ತಿನಲ್ಲಿ ಧನ್ಯರು. ಕೆಲವು ಸಂಬಂಧಗಳನ್ನ ದೇವರೇ ಹಾಳು ಮಾಡ್ತಾನೆ. ಕಾರಣ ಇಷ್ಟೇ, ನಮ್ಮ ಜೀವನ ಹಾಳಾಗದಿರಲಿ ಅಂತ. ಮೋಸ ಮಾಡಿದವರು ಆರಾಮಾಗಿ ನಿಶ್ಚಿಂತೆಯಿಂದ ಮಲಗಿರ್ತಾರೆ, ಆದರೆ ಮೋಸ ಹೋದವರು ಮಾತ್ರ ನಿದ್ದೆ ಬಾರದೆ ಅವರ ನೆನಪಲ್ಲಿ ಕೊರಗ್ತಾರೆ. ಕೊರಗುವವರ ನೋವು ಮಲಗುವವರಿಗೆ ಏನು ಗೊತ್ತಾಗ್ತದೆ? ಬಯಕೆಗಳಿಗೆ ಕೊನೆ ಇಲ್ಲ. ಬಯಸಿದ್ನೆಲ್ಲ ಪಡೆಯಲು ಋಣವೂ ಬೇಕಲ್ಲ. ನಮ್ಮ ಆದಾಯದ ಮೇಲೆ ನಾವು ಹೇಗೆ ಬದುಕಬೇಕು ಅಂತ ತಿಳಿದುಕೊಂಡರೆ ಜೀವನದಲ್ಲಿ ನಾವು ಕೆಳಗೆ ಬೀಳುವ ಮಾತೇ ಇಲ್ಲ. ಎಷ್ಟೇ ಬುದ್ಧಿವಂತರ ಜೊತೆ ಬಾಂಧವ್ಯವಿದ್ದರೂ ಅನುಭವದ ಪಾಠ ಪೆಟ್ಟು ತಿಂದ ನಂತರವೇ ಸಿಗುತ್ತೆ. ನಮಗೆ ಇದು ತಿಳಿದಿರಲೇಬೇಕು. ನಾವು ತಿಳಿದುಕೊಳ್ಳಬೇಕಾದ ಕಟು ಸತ್ಯವೇನೆಂದ್ರೆ, ನಮ್ಮನ್ನು ತಿರಸ್ಕರಿಸುವವರ ಬಳಿ ಆಗ್ಲಿ, ನಮಗೆ ಬೆಲೆ ಕೊಡದವರ ಬಳಿ ಆಗ್ಲಿ ನಮ್ಮ ನೆರಳು ಸಹ ಬೀಳಬಾರ್ದು. ಯಾಕಂದ್ರೆ ನಮಗೂ ನಮ್ಮದೇ ಆದ ಬೆಲೆ ಇದೆ, ನಮ್ಮದೇ ಆದ ಸ್ವಾಭಿಮಾನವಿದೆ. ಜೊತೆಗಿದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರ ಮಾಡಿಕೊಳ್ಬೇಡ. ಬದಲಾಗುವರು ಆಗಲಿ ಬಿಡು. ಜನರು ಬಣ್ಣ ಬದಲಾಯಿಸಿದ್ರೆ ದೇವರು ಸಮಯವನ್ನು ಬದಲಾಯಿಸ್ತಾನೆ. ಜೀವನದಲ್ಲಿ ಒಂಟಿಯಾಗಿ ಕೂತಾಗ್ಲೇ ಕಳೆದುಕೊಂಡವರ ಬೆಲೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ನೀರು ಖಾಲಿಯಾದ ಮೇಲೆ ಪ್ಲಾಸ್ಟಿಕ್ ಬಾಟಲಿ ಭಾರವಾಗುವ ಈ ಸಂದರ್ಭದಲ್ಲಿ ಅವಶ್ಯಕತೆ ಮುಗಿದ ಮೇಲೆ ನಮ್ಮವರಿಗೆ ನಾವು ಭಾರವಾಗುವುದರಲ್ಲಿ ಯಾವ ಅನುಮಾನನೂ ಇಲ್ಲ. ಆಯ್ಕೆಯಲ್ಲಿ ಆಯ ತಪ್ಪಿದ್ರೆ ಆಯಸ್ಸು ಇರುವವರೆಗೂ ಕೊರಗಬೇಕಾಗ್ತದೆ. ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು. ಹೊಂದಿಕೊಂಡು ಬದುಕಲು ಒಳ್ಳೆ ಗುಣನಡತೆ ಇದ್ರೆ ಸಾಕು. ಯಾರು ನಮಗೆ ಗೌರವ ಮತ್ತು ಮರ್ಯಾದೆ ಕೊಡ್ತಾರೋ ಅವರ ಜೊತೆ ಮಾತ್ರ ಸಂಬಂಧ ಬೆಳೆಸಿಕೊಳ್ಳಿ. ಸ್ವಾರ್ಥಿಗಳ ಗುಂಪನ್ನು ಹೆಚ್ಚಿಸಿಕೊಳ್ಳುವುದರಿಂದ ಯಾವುದೇ ಉಪಯೋಗವಿಲ್ಲ. ಯಾವಾಗಲೂ ಮನುಷ್ಯನೇ ಕೆಟ್ಟವನಲ್ಲ, ಒಮ್ಮೊಮ್ಮೆ ಸಮಯವೂ ಕೆಟ್ಟದಾಗಿರ್ತದೆ. ಯಾವಾಗ ನಿನ್ನ ಅತಿಯಾದ ನಿರೀಕ್ಷೆಗಳನ್ನ ಸುಟ್ಟು ಹಾಕ್ತೀಯೋ ಅಲ್ಲಿಂದ ನಿನ್ನ ನೆಮ್ಮದಿ ಆರಂಭವಾಗ್ತದೆ. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡಿ. ಕೆಳಕ್ಕೆ ಬಿದ್ದ ಹೂವು ಮತ್ತೆ ಮರ ಸೇರುವುದಿಲ್ಲ. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ದರೇನೆ ದೀಪ. ಹಾಗೆ ನಾವು ಚೆನ್ನಾಗಿದ್ರೇನೆ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳು.
ಸಮಯ ಮತ್ತು ನಿರ್ಧಾರ ಎಷ್ಟು ಮುಖ್ಯವೆಂದ್ರೆ ಸರಿಯಾದ ಸಮಯಕ್ಕೆ ನಿರ್ಧಾರ ತೆಗೆದುಕೊಳ್ಳದಿದ್ರೆ ಎರಡು ವ್ಯರ್ಥ. ಎಲ್ಲಿಯವರೆಗೆ ನೀನು ಅವರ ಇಚ್ಛೆಯಂತೆ ವರ್ತಿಸ್ತೀಯೋ ಅಲ್ಲಿಯವರೆಗೆ ಮಾತ್ರ ನೀನು ತುಂಬಾ ಒಳ್ಳೆಯವನು. ಮೋಸ ಎಲ್ಲರೂ ಮಾಡ್ತಾರೆ, ಆದರೆ ನಂಬಿಕೆ ದ್ರೋಹ ನಾವು ತುಂಬಾ ನಂಬಿದವರೇ ಮಾಡ್ತಾರೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದಿರ್ತದೆಯೋ ಆತನಿಗೆ ತನ್ನ ತಪ್ಪಿನ ಅರಿವಾಗೋದಿಲ್ಲ. ಹಣೆಬರ ಸರಿ ಇದ್ದಾಗ ನಾವು ಸರಿ ಇರಲ್ಲ, ನಾವು ಸರಿ ಇದ್ದಾಗ ಹಣೆಬರ ಸರಿ ಇರಲ್ಲ. ಎಲ್ಲ ಸರಿ ಹೋಗುವಷ್ಟರಲ್ಲಿ ನಾವೇ ಇರಲ್ಲ. ಸತ್ಯ ಬಹಳ ಚೂಪಾಗಿರುತ್ತೆ, ಅದಕ್ಕೆ ಅದು ಬಹಳ ಜನಕ್ಕೆ ಚುಚ್ಚುತ್ತೆ. ಮಾತು ಮತ್ತು ಹೃದಯ ಎರಡನ್ನೂ ಜೋಪಾನವಾಗಿ ನೋಡ್ಕೋಬೇಕು. ಯಾಕಂದ್ರೆ ಮಾತಾಡಿದ್ರೆ ಹೋಯ್ತು, ಹೃದಯ ಹೊಡೆದ್ರೆ ಹೋಯ್ತು. ಎಲ್ಲರನ್ನೂ ಮೆಚ್ಚಿಸಲು ಹೋದ್ರೆ ನಮ್ಮ ಬದುಕೆ ವ್ಯರ್ಥ. ಬಲ್ಲವರು ಮೆಚ್ಚಿದ್ರೆ ಸಾಕು, ನಮ್ಮ ಬದುಕಿಗೊಂದು ಅರ್ಥ. ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರ ಆಗಬೇಕು. ಯಾಕಂದ್ರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರ ಮುಂದೆ ಕಾಲವೇ ಕೊಡುತ್ತೆ. ವಿದ್ಯೆ ಕಡಿಮೆಯಾದ್ರೂ ನಡತೆ ಶುದ್ಧವಾಗಿರಬೇಕು. ಒಳ್ಳೆಯ ದಿನ ಬರಬೇಕಂದ್ರೆ ಸ್ವಲ್ಪ ಕೆಟ್ಟ ದಿನಗಳ ಜೊತೆ ಕಾಲ ಕಳೆಯಲೇಬೇಕು. ಹುಟ್ಟೋ ಸೂರ್ಯನೇ ಮುಳುಗುವಷ್ಟರಲ್ಲಿ ಅಷ್ಟೆಲ್ಲ ಬಣ್ಣ ಬದಲಾಯಿಸುವಾಗ ನಮ್ಮ ಸುತ್ತಮುತ್ತ ಇರೋ ಜನ ಬಣ್ಣ ಬದಲಾಯಿಸೋದ್ರಲ್ಲಿ ಆಶ್ಚರ್ಯ ಏನಿದೆ? ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರೂ ಅದು ಸಿಹಿ ಆಗೋದಿಲ್ಲ. ಹಾಗೆ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಸಿಹಿ ತಿನ್ನಿಸಿದ್ರು ಅವರು ವಿಷವನ್ನೇ ಹೊರ ಹಾಕ್ತಾರೆ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗೋದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗ್ತಾರೆ, ನಿಜ ಹೇಳುವವರು ಕೊನೆಯವರೆಗೂ ಕೆಟ್ಟವರಾಗೇ ಉಳಿತಾರೆ. ಬಳಸಿಕೊಂಡವರನ್ನ ಮರೆತು ಬಿಡಬೇಕು, ಆದ್ರೆ ಬೆಳೆಸಿದವರನ್ನ ಯಾವತ್ತೂ ಮರಿಬಾರ್ದು. ಒಳ್ಳೆಯದು ಸೋತಿರ್ಬೋದು ಆದ್ರೆ ಸಾಯೋದಿಲ್ಲ, ಕೆಟ್ಟದು ಗೆದ್ದಿರ್ಬೋದು ಆದ್ರೆ ಉಳಿಯೋದಿಲ್ಲ.